ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜೋಡಿಸಿ ಇದರ 52ನೇ ವರ್ಷದ ಗಣೇಶೋತ್ಸವ ಸಮಾರಂಭದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ಆಗಮಿಸಿರುವಂಥ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇಂದಿನ ಒಂದು ಪುಟ್ಟ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಳ್ಳಬೇಕಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂಥ ಸಂತೋಷರವರನ್ನು ಇಂದಿನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭದ ಬಿಡುಗಡೆ ಮಾಡಲಿಕ್ಕೆ ನಮ್ಮೊಂದಿಗಿರುವಂಥ ನಮ್ಮ ದೇವಸ್ಥಾನದ ಅರ್ಚಕರಾಗಿರುವ ವೇದಮೂರ್ತಿ ರಾಜೇಂದ್ರ ಪ್ರಸಾದ್ ಭಟ್ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಹಾಗೂ ನಮ್ಮ ಸಾರ್ವಜನಿಕ ಗಣೇಶ ಸಮಿತಿಯ ಕೋಶಾಧಿಕಾರಿಯಾಗಿರುವಂಥ ಶ್ರೀ ಕಿಶೋರ್ ಹಾಗೂ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಗಣೇಶ್ ನಾಯಕ್ ತಮ್ಮನ್ನು ವೇದಿಕೆಗೆ ಆಹ್ವಾನಿಸಬೇಕು. ಇಂದಿನ ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ಇಲ್ಲಿ ಆಗಮಿಸಿರುವಂಥ ಪರಿಚಯ ಮಾಡಬೇಕಂತಿಲ್ಲ. ವೇದಮೂರ್ತಿ ರಾಜೇಂದ್ರ ಪ್ರಸಾದ್ ಭಟ್ ಅವರನ್ನು ಇಂದಿನ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ಶ್ರೀ ರವೀಂದ್ರ ಪ್ರಸಾದ್ ಅವರು ಇಂದಿನ ಈ ಸಭೆಗೆ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾರೆ. ಮತ್ತು ವೇದಿಕೆ ಮೇಲಿರುವ ಎಲ್ಲ ಪದಾಧಿಕಾರಿಗಳು ಒಂದೇ ಮಾತಿಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಾರ್ವಜನಿಕ ಗಣೇಶ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ಎಲ್ಲ ಹಿರಿಯರನ್ನು ಆತ್ಮೀಯವಾಗಿ ಇಂದಿನ ಈ ಸಮಾರಂಭಕ್ಕೆ ಸ್ವಾಗತಿಸಿಕೊಂಡಿದೆ. ಕಾರ್ಯಕ್ರಮವನ್ನು ಉನ್ಮೋಚಿಸುತ್ತೆ ನೇರವಾಗಿ ಸಾರ್ವಜನಿಕ ಗಣೇಶ ಸಮಿತಿ ಜೋಡಿಸಿ ಇದರ 5 ದಿನಗಳ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀಬೇಕಂತೇಳಿ ನಮ್ಮೆಲ್ಲರ ಆಸೆ. ಅದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ನಡೆಯಲಿಕ್ಕಿದೆ. ಈಗಾಗಲೇ ಪ್ರಭಾವಳಿಯ ಕಾರ್ಯ ಬಹಳ ವೇಗವಾಗಿ ನಡೀತಾ ಇದೆ. ಅವರಿಗೆ ಬೇಕಾದಂಥ ಎಲ್ಲ ಇಲ್ಲಿಯ ಈಗಾಗಲೇ ನಾವಲ್ಲಿ ತಲುಪಿಸಿದ್ದೇವೆ. ಅದರೊಂದಿಗೆ ಈ ವರ್ಷದ ವಿಶೇಷವಾಗಿ ಪ್ರಭಾವಳಿಯ ಸಮರ್ಪಣೆಯೊಂದಿಗೆ ಸಾರ್ವಜನಿಕ ಗಣೇಶೋತ್ಸವ ನಡೆಯಲಿಕ್ಕಿದೆ. ಇದರ ಆಮಂತ್ರಣ ಪತ್ರಿಕೆಯನ್ನು ವೇದಮೂರ್ತಿ ರಾಜೇಂದ್ರ ಪ್ರಸಾದ್ ಭಟ್ ಅವರು ಬಿಡುಗಡೆಗೊಳಿಸಬೇಕಾಗಿ ಕೇಳ್ತಾರೆ. ಸಾರ್ವಜನಿಕ ಗಣೇಶ ಸಮಿತಿ ಆಮಂತ್ರಣ ಬಿಡುಗಡೆಗೊಳಿಸಿದ ಶ್ರೀಯುತ ರಾಜೇಂದ್ರ ಪ್ರಸಾದ್ ಭಟ್ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ಇದನ್ನಡಿಗೆ ಆಡಬೇಕಾಗಿ ಕೇಳಿ ಬರ್ತಾ ಇದ್ದಾರೆ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಶ್ರೀ ಮಹಾಗಣಪತಯೇ ನಮಃ. ಮುಖ್ಯವಾಗಿ ಸಾರ್ವಜನಿಕವಾಗಿ ಶ್ರೀ ವಿಘ್ನೇಶ್ವರನನ್ನ ಪೂಜೆ ಮಾಡುವಂತಹದ್ದು ಅಂತ ಹೇಳ್ಬೋದು. ಸ್ವಾತಂತ್ರ್ಯ ಪೂರ್ವದಿಂದ ಬಾಲಗಂಗಾಧರ ತಿಲಕ್ ಸ್ವಾತಂತ್ರ್ಯ ಹೋರಾಟಗಾರರು ಪ್ರಾರಂಭಿಸಿದ್ದು. ಯಾಕೆ ಅಂತಂದರೆ ಯಾವುದೇ ಒಂದು ಸಂಘಟನೆ ಆಗಬೇಕಾದ್ರೆ ಅಲ್ಲಿ ಎಲ್ಲ ಮತದವರು ಹಾಗೆ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಗ್ಗಟ್ಟಿನಿಂದ ನಿಂತರೆ ಮಾತ್ರ ಆ ಸಂಘಟನೆ ಅಥವಾ ಆ ಸತ್ಕಾರ್ಯ ಎಂಬತಕ್ಕಂಥದ್ದು ಸಮಾಜಕ್ಕೆ ಅದರ ಪ್ರಯೋಜನ ಸಿಗಲಿಕ್ಕೆ ಸಾಧ್ಯ. ಅಂತಹದ್ದನ್ನು ಆ ದೇವರ ಪೂಜೆಯ ಮುಖಾಂತರವಾಗಿ ನಮಗೆ ಪರಿಚಯಿಸಿಕೊಟ್ಟಂಥವರು ಬಾಲಗಂಗಾಧರ ತಿಲಕರು ಅಂತ ಹೇಳುವಂಥದ್ದನ್ನು ನಾವು ನೆನಪಿಸಿಕೊಳ್ಬೇಕು. ಹಾಗೆ ಅದರ ಅನುಸಾರವಾಗಿ ನಮ್ಮ ಊರಿನಲ್ಲಿ ಕೂಡ ಈ ಸಾರ್ವಜನಿಕ ಗಣೇಶೋತ್ಸವದ ವಿಶೇಷವಾದಂತಹ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಅದರಲ್ಲೂ ಕೂಡ ಈ ಸರಿ ಪ್ರಭಾವಳಿಯನ್ನು ಭಕ್ತರೆಲ್ಲರೂ ಸೇರಿ ವಿಶೇಷವಾಗಿ ಆ ವಿಘ್ನೇಶನಿಗೆ
ಅರ್ಪಣೆಯನ್ನ ಮಾಡ್ತಾ ಇದ್ದೇವೆ ಎಂಬತಕ್ಕಂತಹ ಸಂಕಲ್ಪದಲ್ಲಿದ್ದೇವೆ. ಏನು ಇದರ ವಿಶೇಷತೆ ಅಂತಂದ್ರೆ, ದೇವರಿಗಿಂತಲೂ ಮೇಲೆ ನಿಲ್ಲಬೇಕು ಅಂತೇಳಿ ಒಬ್ಬ ರಾಕ್ಷಸ ತಪಸ್ಸನ್ನ ತೊಡಗ್ತಾನಂತೆ. ಆ ತಪಸ್ಸಿನಲ್ಲಿ ತೊಡಗತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಬ್ರಹ್ಮದೇವರು ಪ್ರತ್ಯಕ್ಷವಾಗಿ ವರವನ್ನು ಕೊಡ್ತಾರೆ, ತಥಾಸ್ತು ಅಂತೇಳಿ ಹೇಳ್ತಾರೆ. ಹಾಗಿದ್ರೆ ದೇವರ ಮೇಲೆ ನಾನು ಹೇಗೆ ಅದು ಸಾಧ್ಯವಾ ಅಂತ ಕೇಳಿದ್ರೆ ಅದು ಸಾಧ್ಯ ಆಗ್ತದೆ. ಅದು ಹೇಗೆ ಅಂತಂದ್ರೆ ಅವನಿಗೆ ಅದು ಶಾಪರೂಪವಾಗಿ ಆ ವರದಾನ ಆಗ್ತದಂತೆ. ಹೇಗೆ ಅಂತಂದ್ರೆ ಆ ಪ್ರಭಾವಳಿಯ ಮೇಲೆ ಏನೋ ಆ ಸಿಂಹದ ಮುಖದ ತರ ಇದ್ರೆ ಆ ವಿಶೇಷವಾದಂತಹ ಪ್ರತಿಬಿಂಬವೇ ಆ ರಾಕ್ಷಸನ ಪ್ರತಿಬಿಂಬ ಅಂತೇಳಿ ನಾವು ಕರಿತೇವೆ. ಹಾಗಾಗಿ ಆ ಪ್ರಭಾವಳಿ ಅಂತಂದ್ರೆ ವಿಶೇಷವಾಗಿ ಯಾವುದೇ ರೀತಿಯಾದಂತಹ, ಈಗ ಮನುಷ್ಯರಿಗೂ ಕೂಡ ಅವರಲ್ಲಿ ಪ್ರಭಾವಳಿ ಇರ್ತದೆ, ಅದನ್ನ ಜ್ಞಾನಿಗಳು ಜ್ಞಾನ ದೃಷ್ಟಿಯಿಂದ ಅದನ್ನು ಗೋಚರಿಸಿಕೊಳ್ತಾರೆ ಅಂತೇಳಿ. ಹಾಗೆ ಭಗವಂತನಿಗೂ ಕೂಡ ವಿಶೇಷವಾದಂತಹ ಆವರಣ ಇದೆ. ಅದನ್ನ ವಿಶೇಷವಾದಂತಹ ರೀತಿಯಲ್ಲಿ ನಾವು ಅದು ಕಂಡುಕೊಳ್ಬೇಕು ಅಂತಾದ್ರೆ ಅದಕ್ಕೆ ಸ್ಥೂಲ ರೂಪವಾಗಿ ನಾವು ಪ್ರಭಾವಳಿಯನ್ನ ದೇವರಿಗೆ ಇಟ್ಟು ಅದನ್ನ ಅಲಂಕಾರ ರೂಪದಲ್ಲಿ ಇಟ್ಟು ಅದನ್ನ ನಾವು ಕಟ್ಟುಕೊಳ್ತೇವೆ ಎಂಬತಕ್ಕಂತಹ ಮೂಲ ತಾತ್ಪರ್ಯ. ಅಂತಹ ಪ್ರಭಾವಳಿಯನ್ನ ಈ ವರ್ಷ ವಿಘ್ನೇಶ್ವರನಿಗೆ ಭಕ್ತರೆಲ್ಲರೂ ಸೇರಿ ಅದನ್ನ ದೇವರಿಗೆ ಅರ್ಪಣೆ ಮಾಡಲಿಕ್ಕಿದ್ದೇವೆ. ಹಾಗೆಯೇ ಎಲ್ಲರೂ ಕೂಡ ಈ ಪುಣ್ಯ ಕೆಲಸಕ್ಕೆ ಯಾರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಹಾಗೆಯೇ ಬರೀ ನಮ್ಮವರು ಅಂತೇಳಿ ಹೇಳುವಂಥದ್ದಲ್ಲ, ಹೊರ ಊರಿನಿಂದಲೂ ಅಥವಾ ಬೇರೆ ಬೇರೆ ಜನರು ಇದಕ್ಕೆ ಸಹಕಾರ ಕೊಟ್ಟಿರಬಹುದು, ಇನ್ನೂ ಕೊಡ್ಲಿಕ್ಕಿರಬಹುದು. ಅದನ್ನೆಲ್ಲವನ್ನೂ ಕೂಡ ಸತ್ಸಮಯದಲ್ಲಿ ಕೊಟ್ಟು ವಿಶೇಷವಾಗಿ ಆ ದೇವರ ಅನುಗ್ರಹದ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಕೂಡ ಪಾತ್ರರಾಗಬೇಕು ಅಂತೇಳಿ ನನ್ನ ಮಾತುಗಳನ್ನೆರಡನ್ನು ಕೃಷ್ಣಾರ್ಪಣಮಸ್ತು. ಶುಭಾರೈಸಿದ ರಾಜೇಂದ್ರ ಸುಗತಿ ವೈದ್ಯರು ಅನುಸರಿಸುತ್ತಾ ಈ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರು ಮಾತನಾಡಬೇಕಾಗಿ ಕೇಳ್ಕೊಳ್ತಾರೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ 7 ರಸ್ತೆ ಇದರ 42ನೇ ವರ್ಷದ ಗಣೇಶೋತ್ಸವ ಸಮಾರಂಭ. ಈ ಸಮಾರಂಭದ ಆಮಂತ್ರಣ ಬಿಡುಗಡೆಯ ಕಾರ್ಯಕ್ರಮ. ಈ ಬಿಡುಗಡೆ ಕಾರ್ಯಕ್ರಮದ ವೇದಿಕೆ ಕಲೆ ಉಪಸ್ಥಿತಿಯಲ್ಲಿರುವ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರಾಗಿರುವ ವೇದಮೂರ್ತಿ ರಾಜೇಂದ್ರ ಪ್ರಸಾದ್ ಅವರೇ, ಅದೇ ರೀತಿ ಗೌರವಾಧ್ಯಕ್ಷರಾದ ರಮೇಶ್ ನಾಯ್ಕ ಅವರೇ, ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಐಸರವರೇ, ಕೋಶಾಧಿಕಾರಿ ಅವರು ಅಶೋಕ್ ಕುಮಾರ್ ಅವರೇ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಇರುವಂಥ ಎಲ್ಲ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ, ಪ್ರತಿ ವರ್ಷದಂತೆ ಕಳೆದ 41 ವರ್ಷದಿಂದ ವಿಜೃಂಭಣೆಯಿಂದ 5 ದಿನಗಳ ಪರ್ಯಂತ ಗಣೇಶೋತ್ಸವವನ್ನು ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಈ ಬಾರಿ 42ನೇ ವರ್ಷ. 42ನೇ ವರ್ಷದ ವಿಶೇಷ ಏನಂದರೆ, ಈ ಬಾರಿ ಎಲ್ಲ ಸಮಸ್ತ ಬಂಧುಗಳ ಹಾಗೂ ಭಕ್ತಾದಿಗಳ ಆಶಯದಂತೆ ಒಂದು ಬೆಳ್ಳಿಯ ಪ್ರಭಾವಳಿ, ಆ ಬೆಳ್ಳಿಯ ಪ್ರಭಾವಳಿಯ ಒಂದು ಸಮರ್ಪಣೆ ಮಾಡಬೇಕು, ಎಲ್ಲರ ಭಕ್ತರ ಸಹಕಾರ ಬೇಕು. ಅದೇ ರೀತಿ ಸುಮಾರು 18 ರಿಂದ 20 ಲಕ್ಷ ವೆಚ್ಚದ ಒಂದು ಪ್ರಭಾವಳಿ ಸಮರ್ಪಣೆ ಕಾರ್ಯಕ್ರಮ ಈ ವರ್ಷ ವಿಶೇಷವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ 27 ತಾರೀಕು ಆಗಸ್ಟ್ 27ನೇ ತಾರೀಕಿಗೆ ಗಣೇಶೋತ್ಸವ ಪ್ರಾರಂಭ, 31ನೇ ತಾರೀಕಿಗೆ ಕೊನೆಯ ದಿನ. ಒಟ್ಟು 5 ದಿನಗಳ ಕಾಲ ಗಣೇಶೋತ್ಸವ ನಡೀತದೆ. ಈ ಗಣೇಶೋತ್ಸವ ಸಂದರ್ಭದಲ್ಲಿ ಮೊದಲನೇ ದಿನ ಪ್ರತಿಷ್ಠಾಪನಾ ಪೂಜೆ ಬೆಳಿಗ್ಗೆ 10 ಗಂಟೆಗೆ ನಡೆಯುತ್ತದೆ. ಪ್ರತಿದಿನ ಬೆಳಗಿನ ಪೂಜೆ, ಮಧ್ಯಾಹ್ನದ ಪೂಜೆ ಹಾಗೂ ರಾತ್ರಿಯ ಪೂಜೆ ಮತ್ತು ವಿಶೇಷ ಪೂಜೆ. ಅದೇ ರೀತಿ ಗಣಹೋಮ ಪ್ರತಿದಿನ ನಡೆಯಲಿಕ್ಕಿದೆ. ಮತ್ತೆ ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ ಬೆಳ್ಳಿಯ ಪ್ರಭಾವಳಿ ಒಂದು ಸಮರ್ಪಣಾ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು. ಅದೇ ರೀತಿ 17ನೇ ತಾರೀಕು ಆಗಸ್ಟ್ 17ನೇ ತಾರೀಕು ದುರ್ಗಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಆಟೋಟ ಸ್ಪರ್ಧೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಮಿತಿಯ ಸದಸ್ಯರು, ಊರಿನವರು ಎಲ್ಲರೂ ಬಂದು ಒಟ್ಟಾಗಿ ಒಗ್ಗಟ್ಟಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದರಲ್ಲಿ ಎಲ್ಲರ ಸಹಕಾರ ನಮಗೆ ಅತಿ ಮುಖ್ಯ. ಅದೇ ರೀತಿ ಇಷ್ಟು ವರ್ಷ ನೀವು ಇದೇ ರೀತಿ ಸಹಕಾರ ನೀಡುತ್ತಿದ್ದಾರೆ. ಹೊಸ ಆಡಳಿತ ಮಂಡಳಿ, ಹೊಸ ಸಮಿತಿ ರಚನೆಯಾಗಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಅಧ್ಯಕ್ಷನಲ್ಲಿ ಬಯಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಾದ್ರೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ ಆಗುತ್ತೆ ಎಲ್ಲ ಸದಸ್ಯರ ಸಹಕಾರ ಖಂಡಿತವಾಗಿ ಬೇಕು. 17ನೇ ತಾರೀಕು ಸ್ಪೋರ್ಟ್ಸ್ ನಡೆಯಲಿಕ್ಕಿದೆ, ಸಾರ್ವಜನಿಕ ಗಣೇಶೋತ್ಸವ ನಡೀತಿದ್ದು. ಕ್ರೀಡಾ ಕಾರ್ಯದರ್ಶಿಗಳು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕು. ಒಳ್ಳೆಯ ರೀತಿಯ ಕ್ರೀಡೆಗಳನ್ನು ಅಲ್ಲಿ ಆಯೋಜಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ದಿವಸ 27ನೇ ತಾರೀಕು ಪ್ರಥಮ ದಿವಸ ಸಾರ್ವಜನಿಕರಿಗೆ ಮತ್ತು ಡ್ಯಾನ್ಸ್ ಮನೋರಂಜನೆಗಾಗಿ ಡ್ಯಾನ್ಸ್ ಕಾರ್ಯಕ್ರಮ ಇದೆ. ಬೇರೆ ಬೇರೆ ಡ್ಯಾನ್ಸ್ ಕುಮಾರನ್ನು ಭೇಟಿಯಾಗಿ ಅವರಿಗೆ ಅವಕಾಶ ಮಾಡಿಕೊಡ್ತು ಅಂತ ಹೇಳಿರ್ತೀವಿ. ಸಾಂಸ್ಕೃತಿಕ ಕಾರ್ಯದರ್ಶಿಗಳ ಹತ್ರ ಸಂದರ್ಭದಲ್ಲಿ ಹೇಳ್ಕೊಳ್ತಿರ್ತೀನಿ. ಹಾಗೂ ಬೆಳಿಗ್ಗೆ ಪ್ರಭಾವಳಿಯ ಪ್ರತಿಷ್ಠೆ ಆಗುವಾಗ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಹಾಜರಿರಬೇಕು.
ಮತ್ತು ಇನ್ವಿಟೇಷನನ್ನು ನಾವು ಆದಷ್ಟು ಅಂತೇವೆ. ಯಾರಿಗಾದ್ರೂ ಇನ್ವಿಟೇಷನ್ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟರೆ ಆಗ್ತದೆ, ಇಲ್ಲದಿದ್ದರೆ ಪದಾಧಿಕಾರಿಗಳ ಹತ್ರ ತಿಳಿಸಿದ್ರು ಆಗ್ತದೆ ಅಂತ ಹೇಳ್ತಾ ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಯಮಂತ್ರ ಮತಿಯನ್ನು ಬಿಡುಗಡೆಗೊಳಿಸಿದಂಥ ವೇದಮೂರ್ತಿ ರಾಜೇಂದ್ರ ಭಟ್ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯ ವಂದನೆಗಳನ್ನು ತಿಳಿಸ್ಕೊಳ್ತಾ ಇದ್ದೀನಿ. ಅದೇ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಸಂತೋಷ್ ರಾವ್ ಇವರಿಗೂ ವಂದನೆಯನ್ನು ಸಲ್ಲಿಸಿದ್ದೇವೆ. ಹಾಗೂ ಸಾರ್ವಜನಿಕ ಗಣೇಶ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಶ್ರೀ ರಮೇಶ್ ನಾಯ್ಕ ಇವರಿಗೂ ವಂದನೆ ಸಲ್ಲಿಸಿಕೊಳ್ತಾ ಇದ್ದೀನಿ. ಕೋಶಾಧಿಕಾರಿಯಾಗಿರುವಂಥ ಕಿಶೋರಿ ಅವರಿಗೆ ವಂದನೆ ಸಲ್ಲಿಸಿಕೊಳ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಮತಾಧಿಕಾರಿಗಳಿಗೂ ಹಾಗೂ ಎಲ್ಲ ಹಿರಿಯ ಸದಸ್ಯರಿಗೂ ಒಂದೇ ಮಾತಿನಲ್ಲಿ ವಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಎಲ್ಲ ಪದಾಧಿಕಾರಿಗಳು ನಿಲ್ಲಬೇಕು, ಒಟ್ಟಿಗೆ ಸೇರಿ ಒಂದು ಗ್ರೂಪ್ ಫೋಟೋ ತೆಗೆದು ಪಾತ್ರವನ್ನು ಬಿಡುಗಡೆ ಮಾಡೋದು. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.